जनयन्त देवाः तामीश्वरोपापशवो वदन्ते। ಸಪ್ತಪದಿ. ಸಪ್ತಪದಿ ಅಂದ್ರೆ 7 ಹೆಜ್ಜೆಗಳು ಅಂತ. ಒಂದೊಂದು ಹೆಜ್ಜೆಗೂ ಒಂದೊಂದು ಅರ್ಥ ಇದೆ. ಅದರಲ್ಲಿ ಮೊದಲನೇ ಹೆಜ್ಜೆ ಸುಖ ದುಃಖದಲ್ಲಿ ಇನ್ಮೇಲೆ ಸದಾ ನಾನಿದ್ದೀನಿ. ನಿಮ್ಮ ಸಂಪೂರ್ಣ ಹೊಣೆ ಇನ್ಮೇಲೆ ನಂದು ಸರ್. ನೀವು ನನ್ನವರು. ನಿನ್ನ ನಂಬಿಕೆಗೆ ಅರ್ಹನಾಗಿ ಸದಾ ನಿನಗೆ ನಿಷ್ಠಾವಂತನಾಗಿರ್ತೀನಿ. ನಿಮ್ಮೆಲ್ಲ ಜವಾಬ್ದಾರಿಗಳಲ್ಲಿ ಇನ್ಮೇಲೆ ನನಗೂ ಕೂಡ ಅರ್ಧ ಪಾಲಿದೆ. ಸಂಜು, ಮೊದಲು ಈ ತಾಯಿ ಆಶೀರ್ವಾದ ತಗೋ. ಇಲ್ಲಮ್ಮ, ಮೊದಲು ನೀವೇ ಆಶೀರ್ವಾದ ಮಾಡಬೇಕು. ಅದೇ ಅಭಿಪ್ರಾಯ ಅವ್ರದ್ದು ಕೂಡ. ನೀವು ಈ ಮದುವೆಗೆ ಬಂದಿರೋದ್ರಿಂದ ನನಗೆ ಎಷ್ಟು ಸಂತೋಷ ಆಗಿದೆ ಅಂತ ನನ್ನ ಮಾತುಗಳಲ್ಲಿ ಹೇಳೋಕ್ಕಾಗಲ್ಲಮ್ಮ. ಆಶೀರ್ವಾದ ಮಾಡಿ. ಮಗಳು ಒಳ್ಳೆಯ 100 ಕಾಲ ಚೆನ್ನಾಗಿದೆ. Congratulations, sir. I'm really happy for you. Anu, congrats. ಥ್ಯಾಂಕ್ ಯು ಮಾ. ನೀವಿಬ್ಬರು ಯಾವಾಗಲೂ ಕೂಡ ಖುಷಿಯಾಗಿ ಸಂತೋಷವಾಗಿರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ಆಲ್ ದ ವೆರಿ ಬೆಸ್ಟ್. ಮೀರಾ, ಅದೆಷ್ಟು ಸುಲಭವಾಗಿ ನಮ್ಮನ್ನು ಹಾರೈಸ್ಬಿಟ್ಟೆ ನೀನು. ಆದರೆ ನನಗೆ ಮಾತ್ರ ನನಗೆ ಹೇಳೋಕ್ಕೆ ಮಾತುಗಳೇ ಇಲ್ಲ. ಈ ಎಲ್ಲ ವ್ಯವಸ್ಥೆ ಎಷ್ಟು ಸುಂದರವಾಗಿ ಆಯೋಜಿಸಿದೆ ಮೀರಾ.
ಥ್ಯಾಂಕ್ ಯು ಮೇಡಮ್. ಸರ್, ಈ ದೊಡ್ಡ ಮಾತೆಲ್ಲ ಬೇಡ. ಈಗ ನಿಮಗೋಸ್ಕರ ಪ್ರೆಸ್ನವ್ರು ಕಾಯ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಟು ಗೋ. ಸರಿ ಮೀರಾ, ನೀನು ಅವ್ರನ್ನ ಸ್ವಾಗತಿಸು, ನಾವು ಇನ್ನೇನು ಬಂದ್ಬಿಡ್ತೀವಿ. ಶೋರ್ ಸರ್. ಅಯ್ಯೋ, ಇದೇ ನಾನು ಮೇಡಮ್. ಚೇಂಡೆ ಸರ್, ನಿಮಗೆ ಯಾವ ಥರ ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಹೇಳಕ್ ಹೋಗ್ಬೇಡಿ, ಕಷ್ಟ ಯಾಕೆ? ಜೇಂಡೆ, ನಾನು ಹೇಳ್ತಿರೋದು ನಿಜಾನೇ. ನಾವಿಬ್ಬರು ಜೀವನ ಪೂರ್ತಿ ನಿನಗೆ ಥ್ಯಾಂಕ್ಸ್ ಹೇಳ್ತಾನೆ ಇದ್ರು ಅದು ಸಾಕಾಗಲ್ಲ ಚೇಂಡೆ. ಸುಮ್ಮನೆ ಇರಪ್ಪ, ಇಬ್ರು ಯಾವಾಗ್ಲೂ ಖುಷಿಯಾಗಿರಿ, ಅಷ್ಟೇ ಸಾಕು. ರಾಮ ಸೀತೆನ ಎದೆಯೊಳಗಿಟ್ಟು ಜೋಪಾನ ಮಾಡಿದ ಹನುಮಂತರ ನಾನಿರ್ತೀನಿ. ನಾನಿರೋವರೆಗೂ ನಿಮ್ಮಿಬ್ಬರಿಗೂ ಯಾವುದೇ ತೊಂದರೆ ಆಗಲ್ಲ, ಇದು ಪ್ರಾಮಿಸ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಮ್ಮ ಆಫೀಸ್ನವ್ರೆಲ್ರಿಗೂ ಊಟ ಮಾಡ್ಕೊಂಡು ಹೋಗೋಕೆ ಹೇಳಿ. ಖಂಡಿತ ಸರ್. ಸರ್, ಆಶೀರ್ವಾದ ಮಾಡಿ. ಏನಮ್ಮ ಇದೆಲ್ಲ? ನೀನು ನನ್ನ ಕಲಿ ಬಿಡೋದ ನೋಡಮ್ಮ. ನಿನ್ನೆವರೆಗೂ ನೀನು ಇವತ್ತಿನಿಂದ ವರ್ಧನವ್ರ ಮನೆ ಸೊಸೆ ನೀನು. ನನ್ನ ಕಾಲಿಗೆ ನಮಸ್ಕಾರ ಮಾಡೋದು ಉಂಟೇನಮ್ಮ? ವರ್ಧನ್ ಮನೆ ಸೊಸೆ ಅಂದ ಕೂಡಲೇ ಹಿರಿಯರಿಗೆ ಗೌರವ ಕೊಡೋ ಕರ್ತವ್ಯ ಇನ್ನೂ ಹೆಚ್ಚಾಗಿದೆ ಸರ್. ನೋಡು, ನೀನೇನನ್ನು ಬಯಸಿದ್ಯೋ ಅದನ್ನೆಲ್ಲ ಆ ದೇವರೇ ನಿಂಗೆ ನೀಡಿದ್ದಾನೆ. ನಿನ್ನ ಬದುಕು ಹೀಗೆ ಇರಬೇಕಿತ್ತು, ಇಲ್ಲೇ ಇರಬೇಕಿತ್ತು ಅಂತ ಬಹುಶಃ ನಿರ್ಧಾರ ಆಗಿತ್ತು ಅಂತ ಕಾಣಿಸುತ್ತೆ. ಆಲ್ ದ ಬೆಸ್ಟ್. ದೇವರು ಚೆನ್ನಾಗಿಟ್ಟಿರಲಮ್ಮ. ಬಂದ್ರು ಸುಬ್ಬು, ಬೇಗ ಬಾ. ಎಲ್ಲೋಗಿದೆ? ತಡ ಆಯ್ತು. ಪರವಾಗಿಲ್ಲ ಮಾವನವ್ರೆ, ನೀವು ಸುಧಾರಿಸ್ಕೊಳ್ಳಿ. ನಾ ಬರೋಷ್ಟರಲ್ಲಿ ಎಲ್ಲಿ ನನ್ನ ಬಿಟ್ಟು ಶಾಸ್ತ್ರ ಮಾಡಿಬಿಡ್ತಾರೋ ಅಂತ ತುಂಬ ಗಾಬರಿ ಪಟ್ಕೊಂಡ್ಬಿಟ್ಟಿದ್ದೆ.
ನೀವಿಲ್ಲದೆ ಅದು ಹೇಗೆ ಸಾಧ್ಯ ಮಾವನವರೇ? ಈಗ ನೀವು ಬಂದಿದ್ದೀರಲ್ಲ, ಸ್ವಲ್ಪ ಸುಧಾರಿಸ್ಕೊಳ್ಳಿ, ಪ್ರಾರಂಭ ಮಾಡೋಣ. ಅಪ್ಪ ಎಲ್ಲಿದ್ರಿ ಅಪ್ಪ? ಯಾಕಿಷ್ಟೊತ್ತು? ಇಲ್ಲೇ ಕೋಣೆಯಲ್ಲಿದ್ದೆ. ಇಲ್ಲ, ದಕ್ಷಿಣ ತರಕ್ಕೆ ಹೋಗಿದ್ದೆ, ಅದನ್ನೇ ಮರ್ತ್ಬಿಟ್ಟು ಬಂದ್ಬಿಟ್ಟೆ. ಪರವಾಗಿಲ್ಲ, ಅದೆಲ್ಲ ವ್ಯವಸ್ಥೆ ಆಗಿದೆ. ಇದು ನೀವೇ ಮಾಡಬೇಕಾಗಿರೋ ಶಾಸ್ತ್ರ. ಬನ್ನಿ. ಅಮ್ಮ, ಅಪ್ಪ ಯಾಕಮ್ಮ ನನ್ನ ಕಡೆ ನೋಡದೆ ಮಾತಾಡ್ತಿದ್ದಾರೆ? ಹಾಗೆಲ್ಲ ಏನಿಲ್ಲಮ್ಮ, ಅವು ಮದುವೆ ಗಡ್ಬಿಡಿ ಅಷ್ಟೇ. ನೀನು ಕುಸರೆ ಕೂತ್ಕೋ. ಎಲ್ರಿಗೂ ಗಂಡಸರು ಅಂದ್ರೆ ಶಕ್ತಿಶಾಲಿಗಳು, ಭಾವನೆ ಅನ್ನೋದು ಹೆಂಗಸರಿಗೆ ಮಾತ್ರ ಇರೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹೆಂಡತ್ರ ಅಪ್ಪಂದ್ರ ನೋಡಿ ನೋಡಿ, ಅವನಂತ ಭಾವನಾ ಜಗತ್ತಿನಲ್ಲಿ ಯಾರು ಇಲ್ಲ, ಯಾರು ಇಲ್ಲ, ಯಾರು ಇಲ್ಲ. ಅಳಿ ಅಂದ್ರೆ ಶಾರದಮ್ಮನವ್ರೆ, ತಪ್ಪಾಗಿ ತಿಳ್ಕೊಬೇಡಿ. ಏನಿಯಪ್ಪ ಈ ಪಾರ್ಟಿ ರಗಳೆ ಮಾಡ್ತಾವನಲ್ಲ ಅಂತ. ಅಳಬಾರ್ದು, ಮಗಳ ಮುಂದೆ ಕಣ್ಣೀರು ಹಾಕಬಾರ್ದು ಅಂತ ಇಲ್ಲಿಗೆ ಬಂದಾಗಿಂದ ತಡ್ಕೊಂಡಿದ್ದೆ. ಆದ್ರೆ ಈ ನನ್ನ ಬಂಗಾರ ಬಂದು ಅಪ್ಪ ನನ್ನ ಮೇಲೆ ಕೋಪನ ಅಂತ ಕೇಳಿದ ತಕ್ಷಣ ನನ್ನ ಕಣ್ಣೀರು ಕಟ್ಟೆ ಹೊಡೆದೋಗ್ಬಿಟ್ಟೆ. ಅತಿಯಾದ ಪ್ರೀತಿನ ಬಚ್ಚಿಟ್ರೆ ನಮ್ಮನ್ನ ಪ್ರೀತಿಸೋರ್ಗೆ ಅದು ಕೋಪದ ತರನೇ ಕಾಣಿಸುತ್ತೆ. ಮಗಳನ್ನ ಗಂಡನ ಮನೆ ಕಳಿಸ್ಕೊಡುವಾಗ ಮಗಳು ತಾಯಿ ಆಗ್ತಾಳೆ, ಅಪ್ಪ ಮಗು ಆಗ್ತಾನೆ. ಮಗನ ನಿನ್ನ ಮೊದಲನೇ ದಿನ ಶಾಲೆಗೆ ಕಳಿಸಿದ್ದೆಲ್ಲ ನೆನಪಾಗ್ತಾ ಇದೆ. ಅವತ್ತು ನಿನ್ನ ಶಾಲೆಗೆ ಬಿಟ್ಟು ನಾನ್ ಮನೆಗೆ ಬಂದು ಅಳ್ತಾ ಕೂತಿದ್ನಲ್ಲ, ಇವತ್ತು ಹಾಗೆ ಅದೇ ತರ ಮನೆಗೆ ಹೋಗಿ ಅಳ್ತಾನೆ ಇರ್ತೀನಿ. ಈಗ ವಾಪಸ್ ಮನೆಗೆ ಹೋದ್ಮೇಲೆ ನನ್ನ ಮಗಳು ಇದೇ ಜಾಗದಲ್ಲಿ ಕೂತ್ಕೊಂಡು ಓದ್ತಾ ಇದ್ಲು, ಇದೇ ಜಾಗದಲ್ಲಿ ಮಲ್ಕೋತಾ ಇದ್ಲು. ಕೋಪ ಬಂದ್ರೆ ನೋಡ ಆ ಮೂಲೆಯಲ್ಲಿ ಮುನಿಸ್ಕೊಂಡು ಕೂತ್ಕೋತಾ ಇದ್ಲು ಅಂತ
ಪ್ರತಿ ಕ್ಷಣ ನನಗೆ ನನ್ನ ಮಗಳದೇ ನೆನಪಾಗುತ್ತೆ. ಇಲ್ಲಿ ಅದೆಷ್ಟೋ ಜನ ಹೆಣ್ಣೆತ್ತೋರು ಇದ್ದೀರಾ ಅಲ್ವಾ, ನಿಮಗೆಲ್ಲ ನನ್ನ ಭಾವನೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ರಾಮಾಯಣದಲ್ಲಿ ದಶರಥನಿಗೂ ಒಬ್ಳು ಹೆಣ್ಣು ಮಗಳಿದ್ಲು ಅಂತ ನಿಮ್ಮಲ್ಲಿ ಅದೆಷ್ಟೇನು ಗೊತ್ತು? ನಮ್ಮ ಪ್ರೀತಿಯ ಶ್ರೀರಾಮ ಇದ್ದಾನಲ್ಲ, ಅವನ ಅಕ್ಕ ಹೆಸರು ಶಾಂತ ಅಂತ. ನಮ್ಮೆಲ್ರಿಗೂ ದಶರಥ ಮತ್ತು ರಾಮನ ಮಧ್ಯೆ ಇರುವ ಅಪ್ಪ ಮಗನ ವಾತ್ಸಲ್ಯ ಗೊತ್ತು. ಪುತ್ರ ಪ್ರೀತಿ ಬಗ್ಗೆ ಹೇಳೋದಕ್ಕೆ ಕಾಲಾನುಕಾಲದಿಂದ ಸಾವಿರಾರು ಉಲ್ಲೇಖಗಳಿದೆ. ಆದ್ರೆ ಅಪ್ಪ ಮಗಳ ವಾತ್ಸಲ್ಯನ ನಮ್ಮ ಜನಗಳು ನೆನಪಲ್ಲೇ ಇಟ್ಕೊಳ್ಳಲ್ಲ. ಕೈ ತಟ್ಟಿ ಹೇಳ್ತೀನಿ ಅಳಿಯಂದ್ರೆ, ದಶರಥನಿಗೆ ರಾಮ ಕಾಡಿಗೆ ಹೋದಾಗ ಎಷ್ಟು ನೋವಾಗಿತ್ತೋ ಅಷ್ಟೇ ನೋವು ಸಂಕಟ ಅವನ ಮಗಳು ಶಾಂತನ್ನ ಬೇರೆ ಮನೆ ಕೊಟ್ಟಾಗ್ಲೂ ಅಷ್ಟೇ ಆಗಿತ್ತು ಅಂತ. ಅಳಿಯಂದ್ರೆ, ನಿಮ್ಮ ಒಟ್ಟು ಆಸ್ತಿ ಎಷ್ಟಿರ್ಬೋದು? 10,000 ಕೋಟಿನಾ? 20,000 ಕೋಟಿನಾ? ಅಥವಾ ಅದಕ್ಕಿಂತ ಜಾಸ್ತಿನಾ? ನಾನು ಆ ಒಟ್ಟು ಆಸ್ತಿಗಿಂತ ಶ್ರೀಮಂತ ಅಳಿಯಂದ್ರೆ, ಶ್ರೀಮಂತ. ನನ್ನ ಆಸ್ತಿ ಏನ್ ಗೊತ್ತಾ? ನಿಮ್ಮಿಂದ ಬೆಲೆನೇ ಕಟ್ಟಕ್ಕಾಗಲ್ಲ. ನನ್ನ ಶ್ರೀಮಂತಿಕೆಗೆ ಹೆಸರಿದೆ. ಆ ಶ್ರೀಮಂತಿಕೆ ಹೆಸರೇ ಅನು ಸಿನಿಮಾ. ನನ್ನ ಶ್ರೀಮಂತಿಕೆ ನನಗೂ ಕೊಟ್ಟು ನಿಮ್ಮನ್ನ ಡಬಲ್ ಶ್ರೀಮಂತನಾಗಿ ಮಾಡ್ತಾ ಇದ್ದೀನಿ. ಇಷ್ಟು ದಿನ ನೀವು ಮಹಾರಾಜರಾಗಿರ್ಬೋದು, ಆದರೆ ಇವತ್ತಿಂದ ನೀವು ಚಕ್ರವರ್ತಿ ಚಕ್ರವರ್ತಿ ಚಕ್ರವರ್ತಿ. ಹುಷಾರು. ನೀವು ಹುಷಾರು ಅಮ್ಮ. ನಾನಿಲ್ಲ ಅಂತ ಆರೋಗ್ಯದ ಕಡೆ ಗಮನ ಕೊಡದೆ ಇರಬೇಡಿ. ಅಪ್ಪಂಗೆ ಮಾತ್ರೆ ಕೊಡೋದನ್ನ ತಪ್ಪಿಸ್ಬೇಡ. ನೀನು ಚಿಂತೆ ಮಾಡಬೇಡ. ಮಹಾ ಅಂದರೆ ಎಷ್ಟು ದೂರ ಇದ್ದೀವಿ, ನೋಡಬೇಕು ಅಂದಾಗ ಬರ್ಬೋದಲ್ವಾ? ಪುಷ್ಪ ಅವರೇ, ನಿಮ್ಮ ಮಗಳು ನಮ್ಮನೇಲಿ ಸುಖವಾಗಿರ್ತಾಳೆ ಅನ್ನೋ ಭರವಸೆ ನಾನು ಕೊಡ್ತೀನಿ. ನೀವೇನು ಚಿಂತೆ ಮಾಡಬೇಡಿ. ಅನು ಇನ್ಮೇಲೆ ನನ್ನ ಮಗಳು. ಅತ್ತೆ, ಅನು ನನ್ನ ತಾಯಿನ ಹುಡುಕೊಟ್ಟಿರ್ತಕ್ಕಂಥ ಮಹಾತಾಯಿ. ಆಕೆನ ನಾವು ರಾಣಿ ಥರ ನೋಡ್ಕೊಳ್ತೀವಿ. ನೀವೇನು ಚಿಂತೆ ಮಾಡಬೇಡಿ. ಭಾಳ ಚಂದ ಜೋಡಿ ನಿಮ್ಮದು. ಯಾವ ಕೆಟ್ಟ ಕಣ್ಣು ನಿಮಗೆ ತಾಗೋದು ಬೇಡ. ಸುಖವಾಗಿರ್ರಿ. ಸಮಯ ಮಾಡಿಕೊಂಡು ಮನೆಗೆ ಬಾರೋ ಸಂಜು. ನಿಮಗೆ ನನ್ನ ನೋಡಬೇಕು ಅಂತ ಅನ್ನಿಸ್ದಾಗ ಒಂದು ಫೋನ್ ಮಾಡಿ ಸಾಕು, ನಾನೇ ನಿಮ್ಮನ್ನು ಕರೆಸ್ಕೊತೀನಿ.
ಅಪ್ಪ ಹಚ್ಚಿದೊಂದು ಹಣತೆ